ಇಂಡಿಯಾದಲ್ಲಿರುವಂಥ ಎಮಿಷನ್ ನಾರ್ಮ್ಸ್ಗೆ ಡಿಟ್ಯೂನ್ ಮಾಡಲೇಬೇಕು. ಬೈಕಿನ ಫುಲ್ ಪೊಟೆನ್ಷಿಯಲ್ ನಾವು ಇಂಡಿಯಾದಲ್ಲಿ ನೋಡೋಕ್ಕಾಗಲ್ಲ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಟಿ ವಿ ಎಸ್ ಅವರು ಓನ್ ಮಾಡಿರುವಂಥ ನಾರ್ಟನ್ ಅನ್ನೋ ಒಂದು ಕಂಪ್ನಿ ಬಗ್ಗೆ ಹೇಳಿದೆ. ಅವರು 600cc ADV ಲಾಂಚ್ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಅಂತ. ಈಗ ಟಿ ವಿ ಎಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋಂಥ ಇನ್ನೂ ಒಂದು 450cc ಅಡ್ವೆಂಚರ್ ಬೈಕ್ ಬಗ್ಗೆ ಹೇಳ್ತೀನಿ. ಈಗ ಇಂಡಿಯಾದಲ್ಲಿ ಸದ್ಯಕ್ಕೆ ಫಾಸ್ಟೆಸ್ಟ್ ಮೂವಿಂಗ್ 450cc ADVs ಇರೋದು ಒಂದು ಹಿಮಾಲಯನ್ 450 ಜೊತೆಗೆ KTM ಅವ್ರದ್ದು 390 ಅಡ್ವೆಂಚರ್. ಟಿ ವಿ ಎಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರುವಂಥ ಇನ್ನೊಂದು ADV ಬಗ್ಗೆ ಹೇಳ್ತೀನಿ, 450cc. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಬೈಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. 26th ಲಾಂಚ್ ಆಗ್ತಿದೆ. ಒನ್ ಆ್ಯಂಡ್ ಓನ್ಲಿ BMW GS F450. BMW ಅವರು ಇದನ್ನ 4 ವೇರಿಯಂಟ್ ಆಗಿ ಬಿಡ್ತಿದ್ದಾರೆ. ಒಂದು ಬೇಸ್ ವೇರಿಯಂಟು ಅಂದರೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಇರುತ್ತೆ, ಮತ್ತು ಎಕ್ಸ್ಕ್ಲೂಸಿವ್ ವೇರಿಯಂಟು ಸ್ಪೋರ್ಟ್ಸ್ ಎಡಿಷನ್ನು, ಮತ್ತು BMW ಅವರ ಟ್ರೋಫಿ ಎಡಿಷನ್ ಅಂತ. ಬೈಕಿನ ಫೀಚರ್ಸ್ ನೋಡೋದಾದ್ರೆ 420cc ಜೊತೆಗೆ 6 ಸ್ಪೀಡ್ ಪ್ಯಾರಲಲ್ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಜೊತೆ ಬರ್ತಿದೆ. 48 bhp ಹಾರ್ಸ್ ಪವರ್ ಇದ್ರೆ 43 Nm ಆಫ್ ಟಾರ್ಕ್ ಇರುತ್ತೆ. ಫ್ರಂಟ್ USD ಫೋಕ್ಸ್, ರಿಯರ್ ಅಡ್ಜಸ್ಟಬಲ್ ಮೋನೋ ಶಾಕ್ ಕೊಡ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ಪ್ರಾಪರ್ ಆಫ್ ರೋಡ್ಗೆ ಅಂತಾನೆ ಆಪ್ಷನಲ್ ಆಗಿ ಕ್ರಾಸ್ ಫೋಕ್ಸ್ ರಿಮ್ಸ್ ಕೊಡ್ತಾರೆ ವಿತ್ ಟ್ಯೂಬ್ಲೆಸ್ ಟೈರ್ಸ್. ಎಲೆಕ್ಟ್ರಾನಿಕ್ ಫೀಚರ್ಸ್ ನೋಡೋದಾದ್ರೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ರೈಡ್, ರೋಡ್, ಎಂಡ್ಯೂರೋ ಮತ್ತೆ ಎಂಡ್ಯೂರೋ ಪ್ರೋ ಅಂತ. ಆ್ಯಂಡ್ ಇದರಲ್ಲಿ ಕಾರ್ನರಿಂಗ್ ABS ಬರುತ್ತೆ. ರೈಡ್ ಬೈ ವೈರ್ ಇರೋದ್ರಿಂದ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇರುತ್ತೆ, ಅಂದರೆ ಅಪ್ ಶಿಫ್ಟ್ ಮತ್ತು ಡೌನ್ ಶಿಫ್ಟ್ ಎರಡು ವಿತೌಟ್ ಕ್ಲಚ್ ಮಾಡ್ಬೋದು. 6.5 inch TFT ಡಿಸ್ಪ್ಲೇ, ಹೀಟೆಡ್ ಗ್ರಿಪ್ಸ್ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಬರ್ತಿದೆ. ಆ್ಯಂಡ್ ಇದರಲ್ಲಿ ಟ್ರಾಫಿ ಎಡಿಷನ್ ಅಂತ ಏನು ಮೆನ್ಷನ್ ಮಾಡಿದೆ ಅದರಲ್ಲಿ 1300 GS ಅಲ್ಲಿರುವಂಥ ಒಂದು ಫ್ಯೂಚರ್ ಕೂಡ ತಗೊಬಂದಿದ್ದಾರೆ, ERC ಅಂತ, ಈಸಿ ರೈಡ್ ಕ್ಲಚ್. ಸೊ ಈ ಎಲ್ಲ ಫ್ಯೂಚರ್ಸ್ಗೆ 7 lakhs ಕೊಟ್ಟು ಒಂದು 450cc ಈಗಿರುವಂಥ 40% GSTಗೆ ನೀವೇನಾದರೂ ತಗೋತೀರಾ? ಕಮೆಂಟ್ ಮಾಡಿ.